ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ದೇವರ ಹೆಸರಲ್ಲಿ ಜಾತ್ರೆ ನಡೆಯೋದು ಹೊಸದೇನೂ ಅಲ್ಲ. ಆದರೆ ಬದಲಾವಣೆಗೆ ಒತ್ತು ಕೊಟ್ಟು ಪವಾಡ ಪುರುಷನ ಹೆಸರಲ್ಲೂ ಜಾತ್ರೆ ನಡೆಯುತ್ತೆ ಅಂದ್ರೆ ನೀವು ನಂಬ್ತೀರಾ? ಹೌದು, ನಾವು ಮಾತನಾಡ್ತಾ ಇರುವುದು ಚಾಮರಾಜನಗರ ಜಿಲ್ಲೆಯ ಚಿಕ್ಕಲ್ಲೂರಿನಲ್ಲಿ ನಡೆಯುವಂತಹ ಜನಪದ ಜಾತ್ರೆಯ ಬಗ್ಗೆ. ಒಂದು ದಮ್ಮ ಹೊಣದಾರಂತೆ ದೊಡ್ಡಮ್ಮ ತಾಯಿ ನೆನದಾರಂತೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಚಿಕ್ಕಲ್ಲೂರು ಚಂದ್ರಮಂಡಲ ಜಾತ್ರೆಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕೆ ಅರುವಾಗಲಪ್ಪ, ಸಿದ್ದಯ್ಯ ಸ್ವಾಮಿ ಬನ್ನಿ. ಕಿವಿ ತುಂಬ ಸಿದ್ದಪ್ಪಾಜಿಯ ಹಾಡು, ಕಣಕಣದಲ್ಲೂ ಆತನದೇ ಜಪ. ಚಿಕ್ಕಲ್ಲೂರು ಸುತ್ತಮುತ್ತಲಿನ ಜನರಿಗೆ ಸಿದ್ದಪ್ಪಾಜಿ ಅಂದ್ರೆ ಅಂಬರದಷ್ಟು ಭಕ್ತಿ, ಕಡಲಷ್ಟು ಪ್ರೀತಿ. ಲೋಕದ ಗಂಡ ಬೂದಿ ಒಳಗದ ಗಂಡ. ಚಿಕ್ಕಲ್ಲೂರು ಚಾಮರಾಜನಗರ ಜಿಲ್ಲೆಯ ಒಂದು ಊರು. ಈ ಊರು ದೇಶದ ಸಾವಿರಾರು ಹಳ್ಳಿಗಳ ಹಾಗೆಯೇ ಇದೆ. ಇಲ್ಲಿನ ಜನರು ಹಾಗೆ, ಈ ದೇಶದ ಹಳ್ಳಿಗಾಡಿನ ಜನರ ಹಾಗೆ. ಈ ಊರಿನ ಕಥೆಯನ್ನ ನಿಮಗೆ ಹೇಳುವುದಕ್ಕೂ ಮೊದಲು ಈ ಪ್ರದೇಶದಲ್ಲಿ ಜನಮಾನಸದಲ್ಲಿ ನೆಲೆಯೂರಿರುವ ಪವಾಡ ಪುರುಷರ ಬಗ್ಗೆ ಹೇಳಲೇಬೇಕು. ಅವರೇ ಮಲೆಮಹದೇಶ್ವರ, ಧರೆಗೆ ದೊಡ್ಡವರು ಮಂಟೇಸ್ವಾಮಿ ಮತ್ತು ಘನನೀಲಿ ಸಿದ್ದಪ್ಪಾಜಿ. ಈ ಮೂವರು ಮಹಾಪುರುಷರು ದೇವರಾಗಿದ್ದು ಅದ್ಭುತ ಕತೆ. ಜನರ ಮನಸ್ಸಿನಲ್ಲಿ ದೇವರಾಗಿ ಬೆಳೆದ ಪವಾಡದ ಕತೆ. ವೈದಿಕ ಪರಂಪರೆಗೆ ಪರ್ಯಾಯವಾಗಿ ಮಂತ್ರಕ್ಕೆ ತಿರುಮಂತ್ರವಾಗಿ ಜನಪದದಲ್ಲಿ ಬೇರೂರಿದ ದೇವರು. ಮೊದಲು ಮಲೆಮಹದೇಶ್ವರನನ್ನ ನೋಡಿಬಿಡಿ. ಈತ ಸದಾ ಹುಲಿಯ ಮೇಲೆ ಕುಳಿತಿರುವ ದೇವರು. ಇಲ್ಲಿನ ಜನರ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದಾನೆ. ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲರ ಮನೆ ಮಾತಾಗಿರುವ ಇನ್ನೊಬ್ಬ ಮಹಾಪುರುಷ ಧರೆಗೆ ದೊಡ್ಡವರು, ಪರಂಜ್ಯೋತಿ ಮಂಟೇಸ್ವಾಮಿ. ಮಂಟೇಸ್ವಾಮಿ ಕುರಿತು ಜನಪದ ಹಾಡುಗಳಿವೆ. ಆತನ ಪವಾಡಗಳ ಕುರಿತು ನೂರಾರು ಕಥೆಗಳು ಜನರ ಮನಸ್ಸಿನಲ್ಲಿ ಮುದ್ರೆ ಹೊತ್ತಿವೆ. ಮಂಟೇಸ್ವಾಮಿ ಕುರಿತಾದ ಜನಪದ ಹಾಡನ್ನ ಒಮ್ಮೆ ಕೇಳಿದೆ. ಗುರುವಿಗೆ ಕಪ್ಪಡಿ ಕೈಲಾಸವಂತೆ ಚಿಕ್ಕಲ್ಲೂರು ಗುರು ಮಠ, ಸಿದ್ದಯ್ಯ ಸ್ವಾಮಿ ಬನ್ನಿ. ಗುರುವಿಗೆ ಚಿಕ್ಕಲ್ಲೂರು ಗುರು ಮಠವಂತೆ ನಿತ್ಯ ಪೂಜೆ ಪಪ್ಪಾನಪುರ, ಸಿದ್ದಯ್ಯ ಸ್ವಾಮಿ ಬನ್ನಿ. ಗುರುವಿಗೆ ಆದಿಗೆ ವನ್ನಾಯ್ಕನಹಳ್ಳಿ, ಚಾದಿಗೆ ಮಳವಳ್ಳಿ ಪೇಟೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಗುರುವಿಗೆ ಚಾದಿಗೆ ಮಳವಳ್ಳಿ ಅಂತೆ. ಕತೆ, ಜನಪದ ಹಾಡುಗಳೇ ಸಿದ್ದಪ್ಪಾಜಿ ಅಂತಸತ್ವ. ಜನರೇ ಕಟ್ಟಿ ಬೆಳೆಸಿದ ನುಡಿಗಳು ಸಿದ್ದಪ್ಪಾಜಿ ಆರಾಧನಾ ಮಂತ್ರ. ಜಾತ್ರೆಗೆ ಭೇಟಿ ಕೊಟ್ಟ ನಮ್ಮ ಕಣ್ಣಿಗೆ ಕಂಡಿತು ಅದೇ. ಚಾಮರಾಜನಗರ, ಮೈಸೂರು ಭಾಗದಲ್ಲಿ ಮಂಟೇಸ್ವಾಮಿ, ಮಲೆಮಹದೇಶ್ವರರಷ್ಟೇ ಪ್ರಭಾವ ಬೀರಿದ ಮತ್ತೊಬ್ಬ ಪವಾಡ ಪುರುಷ ಅಂದ್ರೆ ಅದು ಸಿದ್ದಪ್ಪಾಜಿ. ಧರೆಗೆ ದೊಡ್ಡವರಾದ ಮಂಟೇಸ್ವಾಮಿಯವರ ಶಿಷ್ಯ. ನಾನು ನಿನ್ನನ್ನು ಕರ್ಕೊಂಡು ಬಂದು ಬೊಪ್ಪೇಗೌಡಪುರದಲ್ಲಿ ಗುಡ್ಡನ್ನು ಬಿಟ್ಟು ಗುರುಮಣಿ ಕಟ್ಟಿ ನೀಲಗಾರನ ಮಾಡಿ ನಾನು ನಿನ್ನನ್ನ ಶಿಷ್ಯನಾಗಿ ಪಡ್ಕೊಳ್ತೀನಿ. ನಿನ್ನ ಶಿಷ್ಯನಾಗಿ ಪಡ್ಕೊಂಡ ಮೇಲೆ ಚಿಕ್ಕಲ್ಲೂರು ಅನ್ನುವಂತ ಪುಣ್ಯಕ್ಷೇತ್ರದಲ್ಲಿ ನಿನ್ನ ದೇವ್ರು ಮಾಡ್ತೀನಿ ಅಂತೇಳಿ ಆಜ್ಞೆ ಕೊಟ್ಟರಂತೆ. ಆದಿ ಕಲ್ಯಾಣ ಪಟ್ಟಣದಲ್ಲಿ ಆದಿ ಬ್ರಹ್ಮಚಾರಿಗೆ ಹಬ್ಬ ಮಾಡಿದವರ ಮನವ ಬಲ್ಲೆ, ನೀಡಿದವರ ನಿಜ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಚಿಕ್ಕಲ್ಲೂರಿಗೆ
ಕಾಲಿಡುತ್ತಿದ್ದಂತೆ ಜನರ ಬಾಯಲ್ಲಿ ಸಿದ್ದಪ್ಪಾಜಿ ಕತೆ ತೆರೆದುಕೊಳ್ತು. ಕಬ್ಬಿಣದ ಕುಲುಮೆಯಲ್ಲಿ ಕೆಲಸ ಮಾಡ್ತಿದ್ದ ಆಚಾರಿ ಹುಡುಗ ಕೆಂಪಣ್ಣ ಮುಂದೆ ಘನನೀಲ ಸಿದ್ದಪ್ಪಾಜಿ ಆಗ್ತಾರೆ. ಗುಹೆಯಲ್ಲಿ 12 ವರ್ಷ ತಪಸ್ಸು ಮಾಡಿ ಅನೇಕ ಕಠಿಣ ಪರೀಕ್ಷೆಗಳನ್ನ ಗೆದ್ದು ಬರುವ ಮೂಲಕ ಘನನೀಲಿ ಸಿದ್ದಪ್ಪಾಜಿ ಅನ್ನಿಸಿಕೊಳ್ಳುತ್ತಾರೆ. ಅಂದಹಾಗೆ ಘನನೀಲಿ ಅಂದ್ರೆ ನೀಲಾಕಾಶದಷ್ಟು ಆತನ ವ್ಯಾಪ್ತಿ ಅಂತ ಇಲ್ಲಿ ಅರ್ಥೈಸಲಾಗಿದೆ. ಜಾನಪದ ಲೋಕದ ಸೊಗಡನ್ನ ಮೈಗೂಡಿಸಿಕೊಂಡಿರುವ ಚಿಕ್ಕಲ್ಲೂರು ತನ್ನ ಪರಂಪರೆಯಿಂದಲೇ ಗಮನ ಸೆಳೆಯುತ್ತದೆ. ವಿಭಿನ್ನ ಭಾಷೆ, ಜನಾಂಗ, ಸಂಸ್ಕೃತಿಯ ಮಿಶ್ರಣ ಈ ಮಣ್ಣಿನದು. ಸಿದ್ದಪ್ಪಾಜಿಯ ಒಕ್ಕಲಿನವರು ಹೇಳುವಂತೆ ಸಿದ್ದಪ್ಪಾಜಿ ಸುಮಾರು 700ಕ್ಕೂ ಹೆಚ್ಚು ಪವಾಡಗಳನ್ನ ಮಾಡಿದ್ರಂತೆ. ಈಗ ನಮ್ಮ ಮಳವಳ್ಳಿ ತಾಲೂಕು ಹಲಗೂರು ಪಕ್ಕದ ಚಿಲ್ಲಾಪುರ ಅಂತ ಒಂದು ಸಣ್ಣ ಊರು. ಅಲ್ಲಿ ಸಿದ್ದಪ್ಪಾಜಿಯ ತಂದೆ ಅವರ ಕುಟುಂಬದ 7 ಜನ ಅಣ್ಣ ತಮ್ಮಂದಿರೂ ಭಾಳ ದೊಡ್ಡದಾಗಿ ಅವರು ಕಬ್ಬಿಣದ ಕುಲುಮೆಗಳನ್ನು ನಡೆಸ್ತಿದ್ದವರು, ಅದರ ಮಾಲೀಕರಾಗಿದ್ದವರು. ಆ ಹೊತ್ತಿಗೆ ಚಿಲ್ಲಾಪುರ ಕಬ್ಬಿಣದ ಶಸ್ತ್ರಗಳನ್ನು, ಅಸ್ತ್ರಶಸ್ತ್ರಗಳನ್ನು, ಕೃಷಿ ಉಪಕರಣಗಳನ್ನು ತಯಾರಿಸುವ ಬಹಳ ದೊಡ್ಡ ಕೇಂದ್ರ ಆಗಿತ್ತು. ನಾವು ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಬಹಳ ದೊಡ್ಡ ಉತ್ಪಾದನಾ ಕೇಂದ್ರ ಆಗಿತ್ತು. ಅದನ್ನು ಕೈಗಾರಿಕೆ ಥರ ಕೆಲಸ ಮಾಡ್ತಿತ್ತು ಅಂತ. ಹೀಗೆ ಮಾಡಿ ಅವರು ಭಾಳ ಸಾಕಷ್ಟು ಸ್ಥಿತಿವಂತರಾಗಿರ್ತಾರೆ. ಸಿದ್ದಪ್ಪಾಜಿಯ ಕುಟುಂಬಸ್ಥರು, ಅವರ ಅಣ್ಣ ತಮ್ಮಂದಿರೆಲ್ಲ ಭಾಳ ಅನುಕೂಲವಾಗಿ ಬೆಳೆದಿರ್ತಾರೆ. ಮಂಟೇಸ್ವಾಮಿಯವರು ಬಂಗಿ ಸೇವನೆ ಮಾಡೋದಕ್ಕೆ ಒಂದು ಕೆಂಡ ಬೇಕು ಅಂತ, ಅದು ಕೆಂಡ ಅಂದರೆ ಕಲ್ಲಿದ್ದಲು ಕೆಂಡವಾಗಿರುತ್ತಲ್ಲ, ಅದಾದರೆ ಬಹಳ ಕಾಲ ಆರದೇನೆ ಇರುತ್ತೆ. ಅದಕ್ಕಾಗಿ ಆ ಕುಲುಮೆ ಹತ್ರ ಹೋಗಿ ಒಂದು ಕೆಂಡ ಕೊಡಪ್ಪ ಅಂತ ಕೇಳ್ತಾರೆ ಕೆಲಸ ಮಾಡ್ತಿದ್ದವ್ರನ್ನ. ಈ ಯಾವನ ಜೋಗಿ ಬಂದು ಕಬ್ಬಿಣ ಕಾಯಿಸಿ ಕರಗಿಸೋ ಕಲ್ಲಿದ್ಲನ್ನ ಕೆಂಡ ಕೇಳ್ತಾನಲ್ಲ ಅಂತ ಅವರೆಲ್ಲ ಕೆಲಸ ಮಾಡ್ತಿರ್ತಾರೆ ಭಾಳ ಬಿಡುವಿಲ್ಲದೆ. ಸಿಟ್ಟು ಬಂದು, ಏಯ್ ಯಾವನ ಬಡಜಂಗಮ, ಏನು ಕೆಂಡ ಕೇಳಕ್ಕೆ ಬಂದಿದೆ, ಎಷ್ಟು ಬೆಲೆ ಆಯ್ತದ ಗೊತ್ತಾ ಅಂತ ಹೇಳ್ಬಿಟ್ಟು ಭಾಳ ನಿಕೃಷ್ಟವಾಗಿ ಮಾತಾಡಿ ಹೋಗ್ತಾರೆ. ಓಹೋ, ಹೀಗಿದ್ದೀರಾ ನೀವು ಅಂತ ಅಂದ್ಕೊಂಡು ಮಂಟೇಸ್ವಾಮಿ ಕೆಲವು ಪವಾಡಗಳನ್ನು ಮಾಡಿ ಆ ಸಿದ್ದಪ್ಪಾಜಿ ಅಂದರೆ ಕೆಂಪಾಚಾರಿ ಬಾಲಕ, 8-9 ವರ್ಷದ ಬಾಲಕ ಅವರು. ಆ ಕಾಲಕ್ಕೆ ಅವರು ಉಸ್ತುವಾರಿ ನೋಡ್ಕೊಳ್ತಾ ಇರ್ತಾರೆ. ಅವ್ರ ಕೊರಳಲ್ಲಿ ಮುತ್ತಿನ ಹಾರ ಅವೆಲ್ಲ ಇರ್ತವೆ, ಕಿವಿನಲ್ಲಿ ಓಲೆ ಗೀಲೆ ಎಲ್ಲ ಭಾಳ ಜೋರಾಗಿರ್ತದೆ. ಈ ಪುಟ್ಟ ಬಾಲಕ ಉಸ್ತುವಾರಿ ನೋಡ್ಕೊಳ್ತಾ ಇರ್ತಾರೆ. ಅದನ್ನು ನೋಡಿ ಈ ಬಾಲಕನನ್ನು ನಾನು ಶಿಷ್ಯನಾಗಿ ಪಡಿಬೇಕು ಅಂತ ಅಂದ್ಕೊಂಡು ಅವರು ಕೆಲವು ಪವಾಡಗಳನ್ನು ಮಾಡಿ ಬಾಲಕ ಆರೋಗ್ಯ ತಪ್ಪುವಾಗಿ ಏರುಪೇರು ಆಗೋಗಿ ಮಾಡ್ತಾರೆ. ಈ ನಿರಾಕರಿಸಿದವರೆಲ್ಲರೂ ಒಪ್ಕೊಳ್ತಾರೆ. ಅದೇ ಸಮಯದಲ್ಲಿ ಕೆಂಪಾಚಾರಿಯ ತಾಯಿ ಅವರು ಹಾಲು ಕರಿತಾ ಇರ್ತಾರೆ. ಇವರು ಭಿಕ್ಷೆಗೆ ಕೇಳ್ತಾರೆ ಇವರು ಮಂಟೇಸ್ವಾಮಿಗಳು. ಆ ಗಲಾಟೆ ಶಬ್ದಕ್ಕೆ ಜೋರಾಗಿ ಕೂಗಿದಾಗ ಹಾಲು ಕರಿತಾ ಇದ್ದ ಪಾತ್ರೆನ ಹಸು ಒದ್ದು ಬಿಡುತ್ತೆ, ಹಾಲು ಚೆಲ್ಲೋಗ್ಬಿಡುತ್ತೆ. ಅದಕ್ಕೆ ಅವರು ನನ್ನ ಹಾಲನ್ನು ಪಾತ್ರೆ ಮಂಟೋದಂಗೆ ನೀನು ಮಂಟೋಗು ಅಂತ ಹೇಳ್ತಾರೆ. ಅದರಿಂದ ಆ ಶಾಪವನ್ನೇ ನಾನು ಮಂಟೇದ ಅಂತ ಇಟ್ಕೋತೀನಿ ಅಂತ ಕಾವ್ಯದಲ್ಲಿ ಬರುತ್ತೆ, ಇಟ್ಕೊಂಡ್ರು ಮಂಟೇಸ್ವಾಮಿಗಳು ಅಂತ. ಇದು ಒಂದು. ಹಲಗೂರಿನ ಚಿಲ್ಲಾಪುರ ಅಂದಿನ ಮಟ್ಟಿಗೆ ಕಬ್ಬಿಣ ತಯಾರಿಕೆಯ ಕೇಂದ್ರ ಸ್ಥಾನ. ರಾಜ ಮಹಾರಾಜರಿಗೆ ಕಬ್ಬಿಣದ ಮಾರಕಾಸ್ತ್ರಗಳನ್ನು ತಯಾರಿಸಿ ರಫ್ತು ಮಾಡುತ್ತಿದ್ದ ಪಾಂಚಾಳರು ಇದರಿಂದಲೇ ಸಾಕಷ್ಟು ಸಿರಿ ಸಂಪತ್ತು ಗಳಿಸಿಕೊಂಡಿದ್ದವರು. ಅಂತವರ ಮನೆಯಲ್ಲಿ ಹುಟ್ಟಿದವರೇ ಸಿದ್ದಪ್ಪಾಜಿ. ಪರಂಜ್ಯೋತಿ ಮಂಟೇಸ್ವಾಮಿ ಅವರು ಸಿದ್ದಪ್ಪಾಜಿ ಕುಟುಂಬಕ್ಕೆ ಅನೇಕ ಪರೀಕ್ಷೆಗಳನ್ನು ಒಳಪಡಿಸಿ ಸಿದ್ದಪ್ಪಾಜಿಯನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಮಳವಳ್ಳಿಯ ಬೊಪ್ಪೇಗೌಡನಪುರಕ್ಕೆ ಕರೆತಂದು ಇಲ್ಲಿಯೇ ನೆಲೆಯೂರುವಂತೆ ಮಾಡಿದರು. ಚಿಕ್ಕಲ್ಲೂರಿನ ಸಿದ್ದಪ್ಪಾಜಿ ನೋಡಲು ಬರುವ ಜನರಿಗೆ ಮೊದಲು ಸಿಗೋದೇ ಹೊಸ ಮಠ. ಇದು ಆಚಾರಿಗಳ ಸಮುದಾಯದ ಮಠ. ಆಚಾರಿ ಕುಲದಲ್ಲಿ ಜನಿಸಿದ ಸಿದ್ದಪ್ಪಾಜಿಯವರ ಪೂಜೆ ಆಚಾರಿಗಳಿಗೆ ಮಾತ್ರ ಮೀಸಲು ಎಂಬ ಕೂಗು ವಿಶ್ವಕರ್ಮ ಸಮುದಾಯದ ಜನರಲ್ಲಿ ಕೇಳಿಬಂತು. ಅದರ ಪರಿಣಾಮ 1818ರಲ್ಲಿ ಈ ಹೊಸ ಮಠ ಅಸ್ತಿತ್ವಕ್ಕೆ ಬಂತು. ಅಲ್ಲಿಂದ ವಿಶ್ವಕರ್ಮ ಕುಲದವರಿಂದ ಪ್ರತ್ಯೇಕ ಪೂಜೆ ಶುರುವಾಯಿತು. ಈ ಹೊಸಮಠ ಅನ್ನೋ ಪರಿಕಲ್ಪನೆಯೇ ಭಾಳ ಒಂದು ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ. ಯಾವ ವೈದಿಕ ಪರಂಪರೆಯ ವಿರುದ್ಧ ಮಂಟೇಸ್ವಾಮಿ ಅವರ ಶಿಷ್ಯ ಸಿದ್ದಪ್ಪಾಜಿ, ರಾಚಪ್ಪಾಜಿ, ಚನ್ನಾಜಮ್ಮ, ದೊಡ್ಡಮ್ಮ ತಾಯಿ, ಚೆನ್ನಯ್ಯ ಲಿಂಗಯ್ಯರು ಹೋರಾಟ ಮಾಡಿದ್ರು, ಅದನ್ನು 2 ಭಾಗವಾಗಿ ವಿಂಗಡಿಸಿದ್ದಾರೆ. ಆಚಾರಿಗಳ ಸಮುದಾಯದವರು ಅಂದರೆ ವಿಶ್ವಕರ್ಮ ಸಮುದಾಯದವರು, ಅವರು ಸಿದ್ದಪ್ಪಾಜಿಯ ವಂಶಸ್ಥರು ಅಥವಾ ಆ ಸಮುದಾಯಕ್ಕೆ ಸೇರಿದವರು. ಯಾವುದನ್ನು ಮಾಡಬಾರ್ದು ಅಂತ ಸಿದ್ದಪ್ಪಾಜಿ ತನ್ನ ಸಮುದಾಯದವ್ರಿಗೆ ಹೇಳಿದ್ರು, ಸಿದ್ದಪ್ಪಾಜಿಯ ನಂತರ ಕೂಡ ಅವರು ಅದನ್ನು ಮಾಡಿದ್ದಾರೆ.
ಶಿಷ್ಟಾಚಾರಗಳಿಂದ ದೂರ ಉಳಿದು ಸಮಾನತೆ ಸಾರಿದ ವ್ಯಕ್ತಿ ಸಿದ್ದಪ್ಪಾಜಿಯನ್ನ ಇಬ್ಬಾಗ ಮಾಡಿ ಪೂಜೆ ಮಾಡುತ್ತಿರುವುದನ್ನು ಲೆಕ್ಕಿಸದ ಜನರು ಚಿಕ್ಕಲ್ಲೂರಿನ ಜಾತ್ರೆಗೆ ಬಂದು ಹಳೆ ಮಠದಲ್ಲಿರುವ ಘನನೀಲಿ ಸಿದ್ದಪ್ಪಾಜಿಯನ್ನ ನೋಡಿ ಖುಷಿಯಿಂದ ಧ್ಯಾನ ಮಾಡೋದನ್ನ ನಾವಿಲ್ಲಿ ಕಾಣಬಹುದು. ಸಮಾಜದಲ್ಲಿ ಕೆಳವರ್ಗ ಎಂದು ಗುರುತಿಸಿಕೊಂಡ ಸಕಲ ಸೌಕರ್ಯದಿಂದ ವಂಚಿತವಾಗಿರುವ ಹಿಂದುಳಿದ ಜನಾಂಗದ ಬಹುತೇಕ ಮಂದಿಯ ಮನೆದೇವರು ಸಿದ್ದಪ್ಪಾಜಿ. ಹಾಗಾಗಿ ವರ್ಷಕ್ಕೊಮ್ಮೆ ನಡೆಯುವ ಈ ಚಿಕ್ಕಲ್ಲೂರು ಜಾತ್ರೆ ಕುಲೇಳು 18 ಜಾತಿಯ ಒಕ್ಕಲುತನದ ಮಕ್ಕಳಿಗೆ ಸಂಭ್ರಮದ ದಿನ. ಹಳೆ ಮಠವನ್ನ ಬುದ್ಧಿಯವರು ಅನ್ನಿಸಿಕೊಳ್ಳುವ ಮೈಸೂರು ಅರಸು ಮನೆತನದ ಸಂಬಂಧಿಗಳು ವಾರಸುದಾರರಾಗಿ ನೋಡಿಕೊಳ್ಳುತ್ತಾರೆ. ಬುದ್ಧಿಯವರು ಹಳೆ ಮಠದಿಂದ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ಕೊಡುತ್ತಾರೆ. ಪಲ್ಲಕ್ಕಿ ಉತ್ಸವದ ಮುಂದಾಳತ್ವ ಮಠದ ಬಸವನದ್ದೇ. ಪ್ರತಿ ವರ್ಷ ಜನವರಿಯಲ್ಲಿ 5 ದಿನಗಳು ನಡೆಯುವ ಈ ಚಿಕ್ಕಲ್ಲೂರು ಜಾತ್ರೆಯಲ್ಲಿ ವಿಶೇಷ ಆಕರ್ಷಣೆಯೇ ಚಂದ್ರಮಂಡಲ. ಜಾತ್ರೆ ಆರಂಭವಾಗುವುದೇ ಚಂದ್ರಮಂಡಲ ಉತ್ಸವದೊಂದಿಗೆ. ಜಾತ್ರೆಗೆ ಒಕ್ಕಲುತನ ಮಕ್ಕಳ ಜೊತೆಗೆ ದೊಡ್ಡ ಮಟ್ಟದ ಕೃಷಿ ವರ್ಗದ ಜನರೇ ಆಗಮಿಸುವುದರಿಂದ ತಾವು ಬೆಳೆದ ಧಾನ್ಯ ಕಾಳು ಕಡ್ಡಿಯನ್ನ ತಂದು ಚಂದ್ರಮಂಡಲದ ಉರಿಗೆ ಹಾಕ್ತಾರೆ. ಭಕ್ತರು ಕೊಟ್ಟ ಹೂಗಳಿಂದ ಚಂದ್ರಮಂಡಲವನ್ನು ಅಲಂಕರಿಸುತ್ತಾರೆ. ಇದು ಚಂದ್ರಮಂಡಲದ ಅಂದವನ್ನ ಹಿಮ್ಮಡಿಗೊಳಿಸುತ್ತದೆ. ಪಾತ್ರೆ ಪಗಡೆಗಳೊಂದಿಗೆ ಬಯಲಿನಲ್ಲೇ ಬಿಡಾರ ಹೂಡಿ ಇಡೀ ಹಳ್ಳಿಯಲ್ಲಿಯೇ ಈ ಚಂದ್ರಮಂಡಲಕ್ಕೆ ಕಾಯುತ್ತದೆ. ಪಲ್ಲಕ್ಕಿ ಮೆರವಣಿಗೆ ಸಿದ್ದಪ್ಪಾಜಿ ಗದ್ದುಗೆ ಮುಂಭಾಗದಲ್ಲಿರುವ ಚಂದ್ರಮಂಡಲಕ್ಕೆ ಬಂದು ಪ್ರದಕ್ಷಿಣೆ ಹಾಕುತ್ತೆ. ಬುದ್ಧಿಗಳು ಮಂಡಲಕ್ಕೆ ಪೂಜೆ ಮಾಡಿ ಕರ್ಪೂರದ ಮೂಲಕ ಅಗ್ನಿಸ್ಪರ್ಶ ಮಾಡ್ತಾರೆ. ಇತ್ತ ಅಗ್ನಿಸ್ಪರ್ಶ ಆಗುತ್ತಿದ್ದಂತೆ ಜನರು ಚಂದ್ರಮಂಡಲವನ್ನ ಕಣ್ತುಂಬಿಕೊಳ್ಳುತ್ತಾ ಬೆಂಕಿಯ ದಿಕ್ಕಿನತ್ತ ಗಮನ ಹರಿಸುತ್ತಾ ಬೆಂಕಿ ಬೀಸುವತ್ತ ಮಳೆ ಬೆಳೆ ಸಮೃದ್ಧಿಯಾಗಿ ಆಗುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ. ಚಂದ್ರಮಂಡಲ ದಿನದ ವಿಶೇಷದ ಬಗ್ಗೆ ಮಾತಾಡಿದ್ದಾರೆ, ಕೇಳಿ. ವರ್ಷದಲ್ಲಿ ಇದು ಪ್ರಥಮ ಜಾತ್ರೆ ಆಗಿರೋದ್ರಿಂದ ನಮ್ಮದು ಮತ್ತು ಚಿಕ್ಕಲ್ಲೂರು ಕ್ಷೇತ್ರ ಮತ್ತು ಮೂಗೂರು ಜಾತ್ರೆಗಳೆರಡೂ ಕೂಡ ವಿಶೇಷವಾಗಿ ರೈತರು ಆಗ್ತಾನೆ ತಮ್ಮ ಒಂದು ಕೊಯ್ಲು ಕಾರ್ಯಗಳನ್ನು ಮುಗಿಸಿರ್ತಾರೆ. ಅವರಿಗೆ ಪ್ರಥಮ ಜಾತ್ರೆ ಇದಾಗಿರ್ತದೆ. ನೀಲಗಾರ ಭಕ್ತರು ಮಾದಪ್ಪನಿಗೆ ಹೇಗೆ ಇದ್ದಾರೋ ಹೀಗೆ ಸಿದ್ದಪ್ಪಾಜಿಯವರು, ಮಂಟೇಸ್ವಾಮಿಯವರು, ರಾಚಪ್ಪಾಜಿಯವರು ಕೂಡ ತುಂಬ ಭಕ್ತ ಸಮೂಹ ಇದೆ. ಅದು ವರ್ಷ ನಡೆಯೋ ಈ 5 ಸೇವೆಗಳು ಏನಿದೆ ಪ್ರಪಂಚದಾದ್ಯಂತ ನೀವು ಎಲ್ಲೇ ಹುಡುಕಿದರೂ ಕೂಡ ಎಲ್ಲೂ ಸಿಗೋದಿಲ್ಲ. ಇದು ವಿಶೇಷವಾಗಿರ್ತದೆ ಚಂದ್ರಮಂಡಲದಿಂದ ಮುತ್ತತ್ತರಾಯನ ಸೇವೆವರೆಗೆ. ಆದ್ದರಿಂದ ಇದು ವಿಶೇಷವಾಗಿರ್ತದೆ ಮತ್ತು ಭಕ್ತರುಗಳು ಬಂದು ಇಲ್ಲಿ ಪೂಜೆ ಮಾಡುವಂಥದ್ದು, ತಾವು ಬೆಳೆದಿರೋ ಧಾನ್ಯಗಳನ್ನು ಅದರ ಮೇಲೆ ಚಂದ್ರಮಂಡಲದ ಮೇಲೆ ಹಾಕ್ತಕ್ಕಂಥದ್ದು, ಹರಕೆ ಕಾಣಿಕೆಗಳನ್ನು ಎಸೆಯುವಂಥದ್ದು ಆ ಒಂದು ಪದ್ಧತಿ ಹಿಂದಿನಿಂದನೂ ಬಂದಿದೆ. ಅದರಿಂದನೇ ಇದು ವೈಶಿಷ್ಟ್ಯ. ಇದು ಎಲ್ಲೂ ಬೇರೆ ಕಡೆ ಇನ್ನೆಲ್ಲೂ ನಡೆಯೋದಿಲ್ಲ. ಲಕ್ಷದೀಪೋತ್ಸವ ಅಂತ ಹೇಗೆ ನಡೆಯುತ್ತೋ ಹಾಗೆ ಚಂದ್ರಮಂಡಲ ಅನ್ನೋದು ನಮ್ಮ ಭಕ್ತರಿಗೆ, ನಮ್ಮ ಸ್ವಾಮಿ ಭಕ್ತರಿಗೆ ಮತ್ತು ಇಲ್ಲಿ ಒಕ್ಕಲುತನದವರಿಗೆ ಅದು ವಿಶೇಷ ಮತ್ತು ಪ್ರಥಮ ವರ್ಷದ ಮೊದಲನೇ ಅದು ಪೂಜೆ ಆಗಿರ್ತದೆ. ಜಾತ್ರೆಯ 2ನೇ ದಿನ ಹುಲಿ ವಾಹನೋತ್ಸವ ಸೇವೆ. ಆಮೇಲೆ ಹುಲಿ ವಾಹನೋತ್ಸವ ಅಂತ ಹೇಳಿದ್ರೆ ಅದು ಮಾದೇಶ್ವರನ ಪರಂಪರೆಯ ಜೊತೆಗೆ ಸಂಬಂಧವನ್ನು ಏರ್ಪಡಿಸುವ ಒಂದು ವಿಶಿಷ್ಟವಾದ ಆಚರಣೆ ಹುಲಿ ವಾಹನೋತ್ಸವ. ಹುಲಿ ಅನ್ನೋದು ಮಾದೇಶ್ವರನ ವಾಹನ, ಅದು ಗೊತ್ತಿದಲ್ಲ. ಹಾಗೆ ಮಂಟೇಸ್ವಾಮಿ ಪರಂಪರೆ ತನ್ನ ಸಮಕಾಲೀನ ಪರಂಪರೆಗಳನ್ನು ಭಾಳ ಗೌರವದಿಂದ, ವಿಶ್ವಾಸದಿಂದ, ಶ್ರದ್ಧೆಯಿಂದ ನಡೆಸ್ಕೊಂಡಿದೆ. ಎಲ್ಲರ ಜೊತೆಗೂ ಸೌಹಾರ್ದಿತವಾದ ಸಂಬಂಧನ ಏರ್ಪಡಿಸಿದೆ. ಜಾತ್ರೆಯ ಮಾರನೇ ದಿನಕ್ಕಾಗಿ ಒಕ್ಕಲುತನದ ಮಕ್ಕಳು ಕಾದು ಕುಳಿತಿರುತ್ತಾರೆ. ಅಂದು ರುದ್ರಾಕ್ಷಿ ಮಂಟಪೋತ್ಸವ, ಮುಡಿಸೇವೆ, ಸಿದ್ದಪ್ಪಾಜಿ ಮಂಟೇಸ್ವಾಮಿ ಅವರ ಶಿಷ್ಯರಾದಂತೆ ಒಕ್ಕಲುತನದ ಮೊದಲ ಗಂಡು ಮಗುವಿಗೆ ನೀಲಗಾರ ದೀಕ್ಷೆ ಕೊಡಿಸುವ ಪದ್ಧತಿ ಇದೆ. ಮಂಟೇಸ್ವಾಮಿ ಮತ್ತು ಸಿದ್ದಪ್ಪಾಜಿ ಹೆಸರಿನಲ್ಲಿ ರುದ್ರಾಕ್ಷಿ ಮಣಿಧಾರಣೆ ಮಾಡುವ ಇವರನ್ನ ನೀಲಗಾರ ಗುಡ್ಡಪ್ಪ ಎಂದು ಕರೆಯುತ್ತಾರೆ.
ಇವರಲ್ಲಿ ಕೆಲವು ನೀಲಗಾರರು ತಂಬೂರಿಯನ್ನ ನುಡಿಸುತ್ತಾ ಮಂಟೇಸ್ವಾಮಿ ಕಾವ್ಯ, ಸಿದ್ದಪ್ಪಾಜಿ ಕಾವ್ಯವನ್ನ ಹಾಡುತ್ತಾರೆ. ಇಂತಹ ಜಾನಪದ ಹಾಡನ್ನ ನೀವು ಇಲ್ಲಿ ಕೇಳಬಹುದು. ಕಂಡು ಕೈ ಮುಗಿದು ದಾನವ ನೀಡಿರುವ ಕಣ್ಣಾರ ಕಂಡು ಕೈ ಮುಗಿದು ದಾನವ ನೀಡಿರುವ. ನೂರಾರು ವರ್ಷಗಳಿಂದ ನಡೆಯುತ್ತಿರುವ ಜಾತ್ರೆಯಲ್ಲಿ 4ನೇ ದಿನ ನಡೆಯುವ ಪಂಕ್ತಿ ಸೇವೆ ವಿಶೇಷ ಸಂಪ್ರದಾಯವೇ ಹೌದು. ಸಿದ್ದಪ್ಪಾಜಿ ಗದ್ದುಗೆಯ ಸುತ್ತಲೂ ಬಿಡಾರ ಹೂಡಿರುವ ಸಾವಿರಾರು ಕುಟುಂಬಗಳು ಕುರಿ, ಕೋಳಿಯನ್ನ ಕೊಯ್ದು ದೇವರಿಗೆ ಅರ್ಪಿಸಿ ಜಾತಿ ಭೇದವಿಲ್ಲದೆ ಸಹಪಂಕ್ತಿ ಊಟ ಸೇವಿಸುತ್ತಾರೆ. ಇಂತಹ ಸೌಹಾರ್ದ ಸಂಕೇತ ಆಚರಣೆಯನ್ನ ಯಾರೋ ಪ್ರಾಣಿ ವಧೆ ಎಂದು ತಪ್ಪು ಅರ್ಥ ಕಲ್ಪಿಸಿ ಇಲ್ಲಿ ಪಂಕ್ತಿ ಸೇವೆಗೆ ಕೋರ್ಟ್ ಮೂಲಕ ತಡೆಯೊಡ್ಡಿದ್ದಾರೆ. ಪೊಲೀಸರು ಕುರಿ ಕೋಳಿಗಳನ್ನ ಜಾತ್ರೆಯ ದಾರಿಗಳಲ್ಲೇ ತಡೆದು ವಾಪಸ್ ಕಳುಹಿಸುತ್ತಾರೆ. ಇದರಿಂದಾಗಿ ತಲತಲಾಂತರದಿಂದ ಬಂದ ಪದ್ಧತಿಗೆ ಅಪಚಾರವಾಯಿತು ಎಂದು ಒಕ್ಕಲಿನ ಮಕ್ಕಳು ಬೇಸರ ಮಾಡಿಕೊಂಡಿರೋದು ಸತ್ಯ. ಮಾಂಸಾಹಾರದ ಅಡುಗೆ ಮಾಡ್ತಾರೆ. ಈ ಮಾಂಸಾಹಾರದ ಅಡುಗೆ ಮಾಡ್ಬೇಕಾದ್ರೆ ಕುರಿ, ಕೋಳಿ, ಆಡು ಗಳನ್ನು ತಗೊಂಡೋಗಿ ಕುಯ್ತಾರೆ. ಈ ಪರಂಪರೆಗಳ ಬಗೆಗೆ, ಈ ಸಾಂಸ್ಕೃತಿಕ ಆಚರಣೆಗಳ ಬಗೆಗೆ ಅರಿವೇ ಇಲ್ಲದವರು ಯಾರೋ ಅರಿವುಗೇಡಿಗಳು ಅಂತ ಹೇಳ್ಬೋದು. ಅಂದರೆ ಕಡಿಮೆ ತಿಳುವಳಿಕೆ ಇರೋರು, ಅಥವಾ ಸಸ್ಯಾಹಾರವೇ ಶ್ರೇಷ್ಠ ಅಂತ ಅಂದ್ಕೊಂಡಿರುವ ಕೆಲವು ಅಜ್ಞಾನಿಗಳ ಅದು ಚಳುವಳಿ, ಅಜ್ಞಾನದ ಚಳುವಳಿ ಇದೆ. ಯಾಕೆಂದರೆ ಪಂಕ್ತಿ ಸೇವೆ ಮಾಡಲಿಕ್ಕೆ ಮಾಂಸನ ಕುರಿ ಕೋಳಿಗಳನ್ನು ಕುಯ್ತಾರಲ್ಲ, ಆಡು ಕುರಿ ಕೋಳಿನ ಎಲ್ಲಿಯೂ ಬಲಿ ಕೊಡಲ್ಲ. ಕುಯ್ದು ತಿನ್ನೋದಕ್ಕೂ ಬಲಿ ಕೊಡೋಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಬಲಿ ಕೊಡೋದು ಒಂದು ಅನಾಗರಿಕವಾದ ಆಚರಣೆ. ಮಂಟೇಸ್ವಾಮಿ ಪರಂಪರೆ ಅತ್ಯಂತ ನಾಗರಿಕವಾದ, ಮನುಷ್ಯಪರವಾದ, ಜೀವಪರವಾದ ಪರಂಪರೆ. ಅಲ್ಲಿ ಮೌಢ್ಯಾಚರಣೆಯೇ ಇಲ್ಲ. ಅಂದರೆ ನ್ಯಾಯಾಲಯ ಬಲಿಗೆ ನಡೀದಿರೋಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ರೆ, ಇವರು ಮಾಂಸದ ಊಟ ನಡೀದಿರೋಂಗೆ ನೋಡ್ಕೊಳ್ತಿದ್ದಾರೆ. ನಡ್ಕೊಂಡು ಆ ಕಾಲದಿಂದ ಬತ್ತೇ ಇರೋದು ಸಹ ನಾವು 5 ದಿನ 6 ದಿನ ಅನ್ಕಂಡೆ ಬಂದು ಮರಿ, ಕೋಳಿ, ಕೊತ್ತಿ ಎಲ್ಲರನ್ನ ಸಾಕೊಂಡು ತಗೊಬಂದು ಬಾಂಟಿ ಬಸ್ರಿರು ಎಲ್ಲರನ್ನ ಬುಟ್ಟಾಕ್ಬಿಟ್ಟು ಕೂಲಿ ಮಾಡ್ಕೊಂಡು 5,000ನೋ 2,000ನೋ 1,000ನೋ ನಮ್ಗೆ ಬಂದು ದೇವ್ರ ಕಾರ್ಯ ಮಾಡಬೇಕು, ನಮ್ಗೆ ಒಳ್ಳೇದಾಗದಂತ ನಮ್ಗೆ ಬರ್ತೀವಿ. ಈಗ ಅರ್ಧಂತರದಲ್ಲೇ ತಡೆದ್ರು. ಅಕ್ಕಿ ತತ್ತೀವಿ, ಉಡಿ ತತ್ತೀವಿ, ಉಪ್ಪು ತತ್ತೀವಿ, ಚಿಕ್ಕ ಮಕ್ಳು ಎತ್ಕೊಬತ್ತೀವಿ. ಕಾಡಿ ಬೇಡಿ ನಮ್ಮ ಮಕ್ಳಿಲ್ಲ ಅಂತ ಕೇಳ್ತೀವಿ, ಮಕ್ಳು ಕೊಡ್ತಾನೆ. ಅವೆಲ್ಲನೂ ಕರ್ಕೊಬತ್ತೀವಿ. ಅವೆಲ್ಲ ಅಕ್ಕಿ ಓದ್ಕೊಂಡು ಬರೋಕ್ಕಾಗುತ್ತಾ? ಗೌರ್ಮೆಂಟ್ ಬಸ್ಸು ಒಳಗೆ ಬಿಟ್ರು, ಲಗೇಜ್ ಗಾಡಿಗಳೆಲ್ಲ ನಿಂದಕ್ಬಿಟ್ರು. ಗೌರ್ಮೆಂಟ್ಗೆ ಉಪಯೋಗ ಅಂದ್ಬಿಟ್ಟು ಗೌರ್ಮೆಂಟ್ ಗಾಡಿಗಳು ಮುಂದಕ್ಕೆ ಬತ್ತು, ಲಗೇಜ್ ಗಾಡಿಗಳೆಲ್ಲ ಹಿಂದಕ್ಕೆ ಹೋಯ್ತು. ಸರ್ಕಾರ ಏನ್ ಕೇಳ್ತು? ಅನ್ನ ಸರ್ಪೈಸಕ್ಕೆ ಬರಲ್ಲ. ಅನ್ನ ಸರ್ಪೈಸನು ಮಾಡಬೇಕು. ಮುಖ್ಯ ಇರೋದು ಅದ್ವಾ ಚಿಕನ್, ಮಟನು ಅದು ಬೇಕು. ಅದೇ ಇರೋದು ಅವ್ರ ರೈತರಿಗೆ ಇರೋದು ಅದೇ ಇದ್ರೆ ಜಾತ್ರೆ ನಡೆಯೋದು. ಜಾತ್ರೆಯಲ್ಲಿ ಕಡೆ ದಿನ ಮುತ್ತೆತ್ತರಾಯನ ಸೇವೆ. ಮುತ್ತುರಾಯನಿಗೆ ಮಣೆ ಅಥವಾ ಆಪರಿಕ ಹಾಕುವ ಮೂಲಕ ಸೇವೆ ಸಲ್ಲಿಸುತ್ತಾರೆ. ಜೊತೆಗೆ ಭಂಗಿ ಹಾಕುವ ಸೇವೆಯೂ ಅಂದೇ ನಡೆಯುತ್ತದೆ. ಹೌದು, ಇದಕ್ಕೊಂದು ಕಥೆಯೇ ಇದೆ. ಮಂಟೇಸ್ವಾಮಿ ಶಿಷ್ಯ ಸಿದ್ದಪ್ಪಾಜಿ ಮುತ್ತುರಾಯನಿಗೆ ಭಂಗಿ ಕೊಡುವ ಸಂಪ್ರದಾಯವಿದ್ದು, ಅಂದು ಭಂಗಿಯನ್ನ ಸಿದ್ದಪ್ಪಾಜಿ ಅವರ ದೇವಸ್ಥಾನದ ಆವರಣದ ಮುಂದೆ ಬೆಂಕಿಯ ಕುಂಡಕ್ಕೆ ಹಾಕಿ ಮುತ್ತೆತ್ತರಾಯ ಘನನೀಲಿ ಸಿದ್ದಪ್ಪಾಜಿಯನ್ನ ಬೇಡಿಕೊಳ್ಳುತ್ತಾರೆ. ಮೈಸೂರು ಒಡೆಯರ ಸಂಬಂಧಿಗಳು ಮಂಟೇಸ್ವಾಮಿಯವರ ಒಕ್ಕಲಾಗಿದ್ದು, ಆದಿ ಹೊನ್ನನಾಯಕನಹಳ್ಳಿ, ಬೊಪ್ಪೇಗೌಡನಪುರ, ಚಿಕ್ಕಲ್ಲೂರು, ಕಪ್ಪಡಿ, ಕುರುಬನಕಟ್ಟೆ ಕ್ಷೇತ್ರಗಳನ್ನ ಗುರುಸ್ಥಾನದಲ್ಲಿ ಇದ್ದು ನೋಡಿಕೊಳ್ಳುತ್ತಿದ್ದಾರೆ. ಜಾತ್ರೆಯ ಉಸ್ತುವಾರಿ ಕೂಡ ಅವರದ್ದೇ. ಚಿಕ್ಕಲ್ಲೂರು ದೇವಸ್ಥಾನಕ್ಕೆ ಪ್ರತ್ಯೇಕ ಪೂಜಾರಿ ಇದ್ದು ಅವರನ್ನು ತಮ್ಮೊಡಪ್ಪ ಎಂದು ಕರೆಯುತ್ತಾರೆ. ಅವರ ಮಾತನ್ನ ಒಮ್ಮೆ ಕೇಳಿ. ನಮ್ಮ ಮನೆತನ ಅಂತಂದರೆ ನಮ್ಮ ತಾತ ಮಾಡ್ತಾಯಿದ್ರು. ನಮ್ಮ ತಾತನಿಂದ ನಮ್ಮ ದೊಡ್ಡಪ್ಪ ಇದ್ದಾರೆ. ಈಗ ಅವರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿ ಸಿದ್ದಪ್ಪಾಜಿ ಗದ್ದಿಗೆ, ಇದು ಮೂಲ ಗದ್ದಿಗೆ ಐಕ್ಯವಾಗಿರೋ ಜಾಗ. ಜಾತ್ರೆ ವಿಶೇಷತೆ ಚಂದ್ರಮಂಡಲ ಅಂತ ನಡೆಯುತ್ತೆ. ರುದ್ರಾಕ್ಷಿ ಮಂಟಪೋತ್ಸವ, ಹುಲಿವಾಹನೋತ್ಸವ, ಗಜವಾಹನೋತ್ಸವ, ಕೊನೆ ಇವತ್ತು ಮುದ್ರಾಯಣ ಸೇವೆಗೆ ಎಂಡ್ ಆಗುತ್ತೆ ಜಾತ್ರೆ.
ಚಾಮರಾಜನಗರ ಜಿಲ್ಲೆ ಭೌಗೋಳಿಕವಾಗಿ ಕಾವೇರಿ ನದಿ, ಬೆಟ್ಟಗುಡ್ಡ, ಕಾಡು ಕಣಿವೆಗಳಿಂದ ಕೂಡಿದೆ. ಹಲವು ಸಾಧು ಶರಣರು ಸಿದ್ಧ ಪುರುಷರ ನೆಲೆಯೂರಿ ನಿಲ್ಲಲು ಪ್ರೇರೇಪಿಸಿದೆ. ಕತ್ತಲ ರಾಜ್ಯ ಅಂತಲೇ ಕರೆಸಿಕೊಳ್ಳುವ ಚಾಮರಾಜನಗರ ಗಡಿ ಜಿಲ್ಲೆಗೆ ಬೆಳಕಿನಂತೆ ಬಂದವರೇ ಪರಂಜ್ಯೋತಿ ಮಂಟೇಸ್ವಾಮಿ ಮತ್ತು ಘನನೀಲಿ ಸಿದ್ದಪ್ಪಾಜಿ, ರಾಜಪ್ಪಾಜಿ, ದೊಡ್ಡಮ್ಮ ತಾಯಿ, ಚನ್ನಾಜಮ್ಮ, ಲಿಂಗಯ್ಯ, ಚೆನ್ನಯ್ಯ, ಮಲೆಮಹದೇಶ್ವರ ಮುಂತಾದವರು. ಸಿದ್ದಪ್ಪಾಜಿ ಜಾತ್ರೆಯಿಂದ ಹೋಗುವಾಗಲೂ ಒಕ್ಕಲುತನದ ಜನರಲ್ಲಿ ಸಿದ್ದಪ್ಪಾಜಿ ಗುಣಗಾನವಿತ್ತು. ಈ ಎಲ್ಲವನ್ನ ಆತನೇ ಸರಿಪಡಿಸುತ್ತಾನೆ ಎಂಬ ವಿಶ್ವಾಸವಿತ್ತು.